ಹಾಗೂ ನಿವೇದಿತಾ ಗೌಡಗೆ ವಿಚ್ಛೇದನ ಮಂಜೂರಾಗಿದೆ. ಎರಡನೇ ಹೆಚ್ಚುವರಿ ಕೌಟುಂಬಿಕ ಕೋರ್ಟ್ ಆದೇಶವನ್ನ ನೀಡಿದೆ. ರ್ಯಾಪರ್ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ವಿಚ್ಛೇದನ ಮಂಜೂರಾಗಿರುವಂಥದ್ದು. ಇನ್ನು ಎರಡನೇ ಹೆಚ್ಚುವರಿ ಕೌಟುಂಬಿಕ ಕೋರ್ಟ್ ಆದೇಶವನ್ನ ನೀಡಿದೆ. ಒಪ್ಪಿಗೆ ಮೇರೆಗೆ ಅರ್ಜಿಯನ್ನ ಸಲ್ಲಿಸಿದ್ರು ಇಬ್ಬರೂ ಕೂಡ. ಇನ್ನು 4 ವರ್ಷದ ಚಂದನ್ ಹಾಗೂ ನಿವೇದಿತಾ ದಾಂಪತ್ಯ ಜೀವನ ಅಂತ್ಯವಾಗಿದೆ. ರ್ಯಾಪರ್ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ದಾಂಪತ್ಯದಲ್ಲಿ ಬಿರುಕು ಉಂಟಾಗಿರುವಂಥದ್ದು. ಇನ್ನು ಪರಸ್ಪರ ಒಪ್ಪಿಗೆಯ ಮೇರೆಗೆ ಡಿವೋರ್ಸ್ಗೆ ಅಪ್ಲೈ ಮಾಡಿದ್ರು. ಹೀಗಾಗಿ ಎರಡನೇ ಹೆಚ್ಚುವರಿ ಕೋರ್ಟ್ ಕೌಟುಂಬಿಕ ಕೋರ್ಟ್ ಆದೇಶವನ್ನ ನೀಡಿರುವಂಥದ್ದು. ಇನ್ನು ಯಾವ ವಿಚಾರಕ್ಕೆ ಈ ಒಂದು ಡಿವೋರ್ಸ್ ಆಗಿರೋದು ಅಂತ ನೋಡೋದಾದ್ರೆ, ರ್ಯಾಪರ್ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ದಾಂಪತ್ಯದಲ್ಲಿ ಬಿರುಕು ಉಂಟಾಗಿದೆ. ಇನ್ನು ವಿಚ್ಛೇದನ ಕೋರಿ ಬೆಂಗಳೂರು ಕೌಟುಂಬಿಕ ನ್ಯಾಯಾಲಯಕ್ಕೆ ಅರ್ಜಿಯನ್ನ ಕೂಡ ಸಲ್ಲಿಸಿದ್ರು. ಒಂದೇ ಕಾರಿನಲ್ಲಿ ಇಬ್ಬರು ಒಟ್ಟಿಗೆ ಬಂದು ಅರ್ಜಿಯನ್ನ ಸಲ್ಲಿಸಿ ಖುಷಿಯಾಗಿಯೇ ವಾಪಸ್ ಹೊರಟಿರುವಂಥದ್ದು. ಇನ್ನು ಮಗು ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿವೋರ್ಸ್ಗೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಪ್ರಾಥಮಿಕ ವರದಿಯಲ್ಲಿ. ಇನ್ನು ಮಗು ಈಗಲೇ ಬೇಡ ಅಂತ ನಿವೇದಿತಾ ಕೌಟುಂಬಿಕ ನ್ಯಾಯಾಲಯದ ಮಧ್ಯಸ್ಥಿಕೆ ಸಂದರ್ಭದಲ್ಲಿ ಹೇಳಿದ್ರಂತೆ. ಇನ್ನು ಫ್ಯಾಮಿಲಿ ಕೋರ್ಟ್ನಲ್ಲಿ ಜೂನ್ 6ರಂದು ಅರ್ಜಿಯನ್ನ ಸಲ್ಲಿಸಿದ್ರು. ಪರಸ್ಪರ ಒಪ್ಪಿಗೆಯ ಮೇರೆಗೆ ವಿಚ್ಛೇದನ ಅರ್ಜಿಯನ್ನ ಸಲ್ಲಿಸಿ ಮೀಡಿಯೇಟರ್ ಸಂಧಾನಕ್ಕೆ ಕೊನೆಗೂ ಕೂಡ ದಂಪತಿ ಒಪ್ಪಿಲ್ಲ. ಇನ್ನು ಡಿವೋರ್ಸ್ ಪಡೆದುಕೊಂಡ್ರೂ ಕೂಡ ಜೀವನಾಂಶ ಬೇಡ ಅಂತ ಹೇಳಿದ್ದಾರೆ ನಿವೇದಿತಾ ಗೌಡ. ಡಿವೋರ್ಸ್ ಸಿಕ್ಕ ನಂತರ ನಿವೇದಿತಾ ವಿದೇಶಕ್ಕೆ ಹೋಗುವಂತಹ ಸಾಧ್ಯತೆ ಕೂಡ ಇದೆ ಎನ್ನಲಾಗ್ತಾ ಇದೆ. ಇವರಿಬ್ಬರ ಮಧ್ಯೆ ಏನಾಯಿತು, ತುಂಬಾ ಸ್ಯಾಂಡಲ್ವುಡ್ ನಲ್ಲಿ ಮೋಡಿ ಮಾಡಿದ ಜೋಡಿ ಅಂತಾನೆ ಹೇಳ್ಬೋದು. ಬಿಗ್ ಬಾಸ್ ಸೀಸನ್ 5 ನಲ್ಲಿ ಇಬ್ಬರು ಕೂಡ ಗಳಿಸ್ಕೊಂಡಿದ್ರು. ನಿವೇದಿತಾ ಗೌಡ ಬಾರ್ಬಿ ಡಾಲ್ ಅಂತಾನೆ ಹೆಸರುವಾಸಿಯಾಗಿದ್ರು. ಇನ್ನ ಸಾಕಷ್ಟು ಶೋಗಳ ಮೂಲಕ ಕೂಡ ಮನೆ ಮಾತಾಗಿದ್ರು ನಿವೇದಿತಾ ಗೌಡ. ಇನ್ನ ಚಂದನ್ ಶೆಟ್ಟಿ ರ್ಯಾಪರ್ ಹಾಡುಗಳು ಹಾಗೆ ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದಂತಹ ಛಾಪುವನ್ನ ಮೂಡಿಸಿದ್ರು ತಮ್ಮದೇ ಹಾಡಿನ ಶೈಲಿಯಿಂದ. ಆದ್ರೆ ಇದೀಗ ಇವರಿಬ್ಬರ ದಾಂಪತ್ಯ ಜೀವನ 2019ರಲ್ಲಿ ಶುರುವಾಗಿ 2024ರಲ್ಲಿ 4ನೇ ವರ್ಷದಲ್ಲಿ ಕೊನೆಗೊಂಡಿದೆ ದಾಂಪತ್ಯ ಜೀವನ.